ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಭಗವದ್ಗೀತಾ ಲರ್ನಿಂಗ್ಸ್. ನಿನ್ನೆ ನಾವು ಕೃಷ್ಣ ಹೇಗೆ ಎಲ್ಲ ಪರಿಸ್ಥಿತಿಯಿಂದ ಪಾಂಡವರನ್ನ ಕಾಪಾಡ್ತಾರೆ ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಯುದ್ಧ ಹೇಗೆ ನಿಶ್ಚಯ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇವತ್ತು ಯುದ್ಧ ನಿಶ್ಚಯ ಆದಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅತ್ಯುನ್ನತ ನೈತಿಕ ಉದಾತ್ತೆಯ ಪಾಂಡವರು ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಅಂತ ಗುರುತಿಸ್ತಾರೆ. ಪಾಂಡವರಿಗೆ ಗೊತ್ತಾಗುತ್ತೆ ಶ್ರೀಕೃಷ್ಣ ಅವನು ಪರಮ ಪುರುಷ ಅಂತ ಗೊತ್ತಾಗುತ್ತೆ. ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಇದನ್ನು ಗುರುತಿಸೋದಕ್ಕೆ ಅವ್ರ ಕೈಲಿ ಆಗಲ್ಲ, ಯಾಕಂದರೆ ಅವ್ರ ಮನಸ್ಸು ತುಂಬ ಅಧರ್ಮನೇ ತುಂಬಿದೆ. ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ. ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಬಯಸಿದವರು ಶ್ರೀಕೃಷ್ಣನ ಸೇನೆಯನ್ನು ಬಳಸ್ಕೊಳ್ಬೋದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸೇವಕನಾಗಿ ಪಡೆಯಬಹುದು ಅಂತ ಹೇಳ್ತಾರೆ. ರಾಜಕೀಯ ಮುತ್ಸದಿಯಾದ ದುರ್ಯೋಧನನು ತತ್ಕ್ಷಣವೇ ಶ್ರೀಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ. ಅಂದರೆ ಅವರ ಮನಸ್ಸು ತುಂಬ ರಾಜಕೀಯ ಅಂತ ಮದ ಏರಿರೋ ಅಂಥ ದುರ್ಯೋಧನ ಇಮ್ಮಿಡಿಯೇಟಾಗಿ ಶ್ರೀಕೃಷ್ಣನ ಸೈನ್ಯವನ್ನು ಪೂರ್ತಿ ಬಾಚ್ಕೊಂಡ್ಬಿಡ್ತಾನೆ. ಸ್ವತಃ ಶ್ರೀಕೃಷ್ಣನನ್ನೇ ಪಡೆಯೋದಕ್ಕೆ ಪಾಂಡವರು ಕಾಯ್ತಿರ್ತಾರೆ. ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಳ್ತಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಹೋಗ್ತಾರೆ. ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ. ಭಗವದ್ಗೀತೆ ಶುರುವಾಗೋದೇ ಈ ಸಮಯದಲ್ಲಿ. ಎರಡೂ ಸೈನ್ಯಗಳು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿವೆ. ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಅಂತ ಆತಂಕದಿಂದ ಕೇಳುತ್ತಿದ್ದಾನೆ. ಹೀಗೆ ರಂಗಸಜ್ಜಿಕೆಯಾಗಿದೆ. ಹೀಗೆ ರಂಗಸಜ್ಜಿಕೆ ಆಗುತ್ತೆ. ಇಷ್ಟ ತನಕ ಇಷ್ಟು ದಿನಗಳು ನಾನು ಓದಿದ್ದು ರಂಗ ಸಿದ್ಧತೆ ಹೇಗಾಗುತ್ತೆ, ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕೂ ಮುಂಚೆ ಏನೇನೆಲ್ಲ ಆಯಿತು ಅಂತ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವದ್ಗೀತೆ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.